ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಕ್ಟ್ ಬಜಾರ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸೊಳ್ಳೆ ಕಚ್ಚಿದಾಗ ನವೆ ಹಾಗೂ ಗುಳ್ಳೆಗಳು ಹೇಗೆ ಬರುತ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಆದರೆ ಶುರು ಮಾಡೋಕ್ಕೂ ಮೊದಲು ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಈ ಕೂಡಲೇ ಮಾಡಿ. ಹಾಗೆ ಪ್ರತಿಯೊಂದು ವಿಡಿಯೋಗೂ ಲೈಕ್, ಶೇರ್ ಹಾಗೂ ಕಮೆಂಟನ್ನು ತಪ್ಪದೇ ಮಾಡಿ. ಸೊಳ್ಳೆ ಕಚ್ಚುವಾಗ ನಾವು ತಿಳಿಯಬೇಕಾದ ಆಸಕ್ತಿಕರ ವಿಷಯವೇನೆಂದರೆ ನಮಗೆ ಕಚ್ಚುವುದು ಹೆಣ್ಣು ಸೊಳ್ಳೆ, ಗಂಡು ಸೊಳ್ಳೆ ಅಲ್ಲ. ಮೊದಲು ಸೊಳ್ಳೆ ತಮ್ಮ ಮೇಲೆ ಕೂತಾಗ ಚರ್ಮದ ಮೇಲಿರುವ ಲ್ಯಾಕ್ಟಿಕ್ ಆಸಿಡ್ ಶುಗರ್ ಹೆಚ್ಚಿರುವ ಪ್ರದೇಶವನ್ನು ಅದರ ಸೆನ್ಸಾರ್ ಮೂಲಕ ಆಯ್ಕೆ ಮಾಡಿಕೊಳ್ಳುತ್ತದೆ. ಒಂದು ಬಾರಿ ಸೊಳ್ಳೆಗೆ ಈ ಪ್ರದೇಶ ಸಿಕ್ಕಿದೆ ಅಂದರೆ ಅಲ್ಲಿ ಉಗಿಯುತ್ತದೆ. ಉಗಿದ ನಂತರ ಆ ಪ್ರದೇಶದಲ್ಲಿ ತನ್ನ ಚೂಪಾದ ಮೂಗಿನಿಂದ ಚುಚ್ಚುತ್ತದೆ. ಚುಚ್ಚಿದ ನಂತರ ಒಳಗೆ ರಕ್ತ ಬರುವ ಪ್ರದೇಶವನ್ನು ಹುಡುಕುತ್ತದೆ. ಸೊಳ್ಳೆಯ ಮೂಗು ಫ್ಲೆಕ್ಸಿಬಲ್ ಆಗಿರೋದ್ರಿಂದ ರಕ್ತವನ್ನು ಹುಡುಕುವುದಕ್ಕೆ ಸುಲಭವಾಗುತ್ತದೆ. ಒಂದು ಬಾರಿ ರಕ್ತ ಇರುವ ಪ್ರದೇಶವನ್ನು ಹುಡುಕಿದ ನಂತರ ರಕ್ತ ಗಡ್ಡೆ ಕಟ್ಟದೆ ಇರೋದಕ್ಕೆ ಅಲ್ಲಿ ಸಲೈವವನ್ನು ಬಿಡುತ್ತದೆ. ನಂತರ ರಕ್ತವನ್ನು ಹೀರುತ್ತದೆ. ಸೊಳ್ಳೆ ಎಷ್ಟು ವೇಗವಾಗಿ ರಕ್ತವನ್ನು ಹೀರುತ್ತದೆ ಅಂದರೆ ಅದರ ವೇಗಕ್ಕೆ ರಕ್ತದ ಕಣಗಳು ಒಡೆದು ಹೋಗುತ್ತವೆ. ಇಲ್ಲಿ ವಿಚಿತ್ರವಾದ ಸಂಗತಿ ಇನ್ನೂ ಒಂದು ಇದೆ. ಸೊಳ್ಳೆಯ ಮೂಗಿನಲ್ಲಿ 2 ಪೈಪ್ಗಳಿರುತ್ತದೆ. ಒಂದು ಪೈಪ್ನಲ್ಲಿ ರಕ್ತವನ್ನು ಹೀರುತ್ತದೆ, ಇನ್ನೊಂದು ಪೈಪ್ನಲ್ಲಿ ಸಲೈವವನ್ನು ಕಳಿಸುತ್ತದೆ. ಯಾಕೆ ಅಂದರೆ ರಕ್ತ ಗಡ್ಡೆ ಕಟ್ಟದೆ ಇರೋದಕ್ಕೆ. ಇಲ್ಲಿ ವಿಶೇಷ ಏನು ಅಂದರೆ ಸೊಳ್ಳೆ ಅದರ ತೂಕಕ್ಕಿಂತ 3 ಪಟ್ಟು ರಕ್ತವನ್ನು ಹೀರಿಬಿಡುತ್ತೆ. ಸೊಳ್ಳೆ ಕಚ್ಚಿದರೆ ನವೆ ಯಾಕೆ ಆಗುತ್ತದೆ, ಗುಳ್ಳೆ ಯಾಕೆ ಬರುತ್ತದೆ ಅಂತ ತಿಳಿದುಕೊಳ್ಳೋಣ. ಸೊಳ್ಳೆ ರಕ್ತ ಹುಡುಕುವ ಕ್ರಮದಲ್ಲಿ ಸಲೈವವನ್ನು ಬಿಡುತ್ತದೆ. ತಮ್ಮ ದೇಹದಲ್ಲಿ ಏನಾದರೂ ಬದಲಾವಣೆಯಾದರೆ ತಕ್ಷಣ ನಮ್ಮ ಇಮ್ಯೂನ್ ಸಿಸ್ಟಮ್ ಜಾಗೃತವಾಗುತ್ತದೆ. ಇಮ್ಯೂನ್ ಸಿಸ್ಟಮ್ ಸೀಲ್ಸನ್ನು ಕಳುಹಿಸುತ್ತದೆ. ಆ ಫ್ಲೂಯಿಡ್ ಸೀಲ್ಸ್ಗಳು ಸೊಳ್ಳೆ ಬಿಟ್ಟ ಜಾಗವನ್ನು ಆಕ್ರಮಿಸುತ್ತದೆ. ಈ ಕ್ರಮದಲ್ಲಿ ಗುಳ್ಳೆಗಳು ಉಂಟಾಗುತ್ತವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸೊಳ್ಳೆ ಕಚ್ಚಿದಾಗ ನವೆಗಳು ಹಾಗೂ ಗುಳ್ಳೆಗಳು ಹೇಗೆ ಆಗುತ್ತವೆ, ಯಾಕೆ ಆಗುತ್ತವೆ ಅನ್ನೋಕ್ಕೆ ಸೈಂಟಿಫಿಕ್ ರೀಸನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಕೂಡ ಮಾಡಿ.